ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ 9 ಗಂಟೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಪಾಪು ಏನು ಮಾಡ್ತಿದ್ದಾಳೆ ನೋಡೋಣ. ಖುಷಿಗೆ ನಾನು ಡೇ ಟೈಮಲ್ಲಿ ಹಗಲೊತ್ತಲ್ಲಿ ಡೈಪರನ್ನು ಹಾಕೋದಿಲ್ಲ. ಡೈಪರ್ ಹಾಕೋದ್ರಿಂದ ರ್ಯಾಷಸ್ ತುಂಬ ಆಗುತ್ತೆ. ಪ್ರೇಯಾಂಶ್ಗೆ ತುಂಬ ರ್ಯಾಷಸ್ ಆಗ್ತಿತ್ತು, ಇವಳಿಗೇನು ಅಷ್ಟು ಆಗೋದಿಲ್ಲ. ಬಟ್ ಆದರೂ ಕೂಡ ನಾನು ಅವಾಯ್ಡ್ ಮಾಡ್ತೀನಿ. ಕಾಟನ್ ಬಟ್ಟೆಗಳನ್ನ ಹಾಕ್ತೀನಿ, ಲಂಗೋಟಿಗಳನ್ನ. ಮೀಶೋಯಿಂದ ತರಿಸಿದ್ದೆ, ಅದನ್ನು ಕೂಡ ತುಂಬಾ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇವತ್ತು ನಮ್ಮ ಮಾವ ಮತ್ತು ನಮ್ಮ ಭಾವ ಬರ್ತಾಯಿದ್ರು ಊರಿಗೆ. ಅದಕ್ಕೋಸ್ಕರ ಇಲ್ಲಿ ಹೆಸರುಬೇಳೆ, ಕೋಸಂಬರಿ ಮತ್ತು ಬೋಂಡಾ ಬಜ್ಜಿ, ಮಸಾಲ ಮಜ್ಜಿಗೆ ಎಲ್ಲದೂ ಕೂಡ ರೆಡಿ ಮಾಡ್ಕೊಳ್ತಾಯಿದ್ರು ಅಮ್ಮ. ಬಾಣಂತಿ ಇರೋ ಮನೆಯಲ್ಲಿ ಬಾಣಂತಿಗೆ ಬೋಂಡಾ ಬಜ್ಜಿ ಕೊಡಲ್ಲ ಅಂದಮೇಲೆ ಏನಕ್ಕೆ ಮಾಡಬೇಕು ಅಲ್ವಾ? ನಮಗೂ ಕೂಡ ತಿನ್ನೋದಕ್ಕೆ ಆಸೆ ಆಗುತ್ತೆ ತುಂಬ. ಖುಷಿ ಎದ್ದಿದ್ಲು. ಅಜ್ಜಿಗೆ ಅಂತೂ ಖುಷಿನ ಎತ್ಕೊಳ್ಳೋದೇನೇ ಕೆಲಸ ತುಂಬ ಜಾಸ್ತಿ. ಅವಳು ಡೇ ಟೈಮ್ನಲ್ಲಿ ಕೂಡ ಅಷ್ಟೇ, ನೈಟ್ ಟೈಮು ಕೂಡ ಅಷ್ಟೇ. ಸ್ವಲ್ಪ ನಿದ್ದೆ ಮಾಡೋದು ಕಡಿಮೆನೇ ಆಗಿಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಮೊದಲೆಲ್ಲ ತುಂಬ ಹೊತ್ತು ನಿದ್ದೆ ಮಾಡ್ತಾಯಿದ್ಲು. ಇವಾಗ 3 months ಆಗಿದೆ, ಕಡ್ಡಿ ತಗೊಂಬ ನಿದ್ದೆ ಸ್ವಲ್ಪ ಕಡಿಮೆನೇ ಮಾಡ್ತಿದ್ದಾಳೆ. ನೋಡಿಲಿ ಬಿದೋ ಏನಕ್ಕೆ ಬೇಕಿದು? ಇಸ್ಕೊಳಮ್ಮ, ಬೇಕೇನವ ಅದೇ? ತಡಿ 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 ತಡಿ. ಆ ವೈರೆಲ್ಲ ಎಳ್ದಿರೋದು ಯಾರೋ? ಇದನ್ನೆಲ್ಲ ಎಳ್ದಿರೋದು ಯಾರೋ? ಯಾರೋ ಎಳ್ದಿರೋದು ಅದು? ಹಾಂ, ಬರುತ್ತೆ ತಡಿ, ತಾತ ಬರುತ್ತೆ. ಬರಲಿ, ಹೇಳ್ತೀನಿ, ತಾತ ಬರಲಿ. ಏನು ಹಣ್ಣಿಲ್ಲ ಅಲ್ವಾ ಚಿನ್ನು ತಿನ್ನೋದಕ್ಕೆ ಮನೇಲಿ? ಹಾಂ, ಏನೂ ಹಣ್ಣಿಲ್ವಂತೆ ಕಣಮ್ಮ, ಅದಕ್ಕೆ ಹುಣಸೆ ಹಣ್ಣು ತಿಂತಾವನೆ ಅಲ್ವನಪ್ಪ? ಯಾವುದು ಹಣ್ಣಿಲ್ಲ, ಅದಕ್ಕೆ ಹುಣಸೆ ಹಣ್ಣು ತಿಂತಾ ಇದ್ದಾನೆ. ಬೀಜ ಉಗಿಬೇಕು ಅಂತ ಗೊತ್ತಾ? ಬೀಜ ಉಗಿಲಿಲ್ಲ ಅಂದರೆ ಹೊಟ್ಟೆ ಒಳಗೆ ಮರ ಆಗ್ಬಿಡುತ್ತೆ. ಇನ್ನೂ ಯಾರು ಹೇಳಿಲ್ವ ಇದನ್ನ? ಹಾಂ, ಯಾರಿದು ವಿಡಿಯೋನಲ್ಲಿರೋದು? ಯಾರು ಹೇಳಿದ್ದು? ಯಾರು ಇವರು? ನನಗೆ ಕೊಡು ಹುಣಸೆ ಹಣ್ಣು. ಹಾಂ ಹಾಂ, ಅಲ್ಲ ಬಾಯಿರೋದು ನಂದು. ಹಾಂ ಅಪ್ಪ, ಬೇಡ, ಚೆನ್ನಾಗಿಲ್ಲ. ಎಸ್ಬಿಡು, ಎಸ್ಬಿಡು, ಬೇಡ, ಬಿಸಾಕು ಬಿಸಾಕು. ಹೇಳಿದ್ದು ಕೇಳಬೇಕು, ಬಿಸಾಕು. ಬೀಜ ಉಗಿ ಉಗಿ, ಬೀಜ ಎಲ್ಲ ಕಡ್ದಾಕವನೆ ಅಮ್ಮ, ಬೀಜನೇ ಕಡ್ದಾಕ್ಬಿಟ್ಟವನೆ. ಅಲ್ಲೆಷ್ಟು ಗಟ್ಟಿ ಅವ ನಾವು. ಎದ್ಬಿಟ್ಟಿದ್ದಾಳೆ ಚಿನ್ನು ಮರಿ. ಆನು ಚಿನ್ನು, ತೂಗು ತೂಗು, ಪಾಪುನ ತೂಗು. ನೀರು ಹುಣಸೆ ಹಣ್ಣು ತಿಂದಿರೋದು. ಆನು ಆಡಕ್ಕಾಗಲ್ಲ, ಹಂಗೆ ಆಡಕ್ಕಾಗಲ್ಲ ಚಿನ್ನು. ಆನೆ ಚಿನ್ನ, ಏನು ಬಂಗಾರಿ? ಪಾಪುಗೆ ಹಾಸ್ಪಿಟ್ಲಿಂದ ಕೊಟ್ಟಿರೋಂಥದ್ದು ಇದು. ತುಂಬ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿ ಎತ್ಕೊಳ್ಬೋದು ಅವಳನ್ನ ಆರಾಮಾಗಿ. ಹಾಗೇನೆ ಅವಳಿಗೆ ಕಾಲು ಎಲ್ಲ ಬೆಚ್ಚಗಿರುತ್ತೆ ಇದರಲ್ಲಿ ಮಲಗಿಸೋದ್ರಿಂದ. ಅವಳಿಗೆ ಈ ರೀತಿಯಾಗಿ ತಲೆಗೆ ಸಪೋರ್ಟ್ ಕೂಡ ಇದೆ. ಅಲ್ಲೇ ಇರೋ, ಬರ್ತೀನಿ. ಮಾರ್ನಿಂಗ್ ಅವಳಿಗೆ ಹಾಕೋ ಟಾನಿಕ್ ಇದು, ಟೋನಾಫಿರನ್ ಡ್ರಾಪ್ಸು. ಇದು ಮಗು ವೆಯ್ಟ್ ಮೇಲೆ ಹಾಕೋದಕ್ಕೆ ಹೇಳಿದ್ದಾರೆ. ಅಂದರೆ ಇವಾಗ ಅವಳು 4 kg ಇದ್ದಾಳೆ ಅಂದರೆ 4 ಡ್ರಾಪ್ಸು, 5 kg ಆದಾಗ 5 ಡ್ರಾಪ್ಸ್ ಹಾಕಬೇಕಾಗುತ್ತೆ. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಹೇಳಿದ್ದಾರೆ.
ನಾನು ಒಂದು ಅಳತೆನಲ್ಲಿ ತೊಗೊಳ್ತೀನಿ 4 ಡ್ರಾಪ್ಸಿಗೆ ಅಂದರೆ ಎಷ್ಟು ಬರುತ್ತೆ ಅಂತ ಹೇಳಿ. ಡೈಲಿ ನೋಡ್ಕೊಂಡಿರ್ತೀನಲ್ಲ ಗೊತ್ತಾಗುತ್ತೆ. ಸೊ ಅದಷ್ಟನ್ನ ಹಾಕ್ತೀನಿ. ಇದು ಅವಳಿಗೆ ತುಂಬಾ ಇಷ್ಟ ಇಲ್ಲದೆ ಇರೋಂಥ ಒಂದು ಡ್ರಾಪ್ಸು. ಯಾವ ಡ್ರಾಪ್ಸ್ ಕೂಡ ಅವಳು ಇಷ್ಟಪಡೋದಿಲ್ಲ. ಈವನ್ ಕ್ಯಾಲ್ಶಿಯಂ ಡ್ರಾಪ್ಸು ಸಿರಪ್ನು ಕೂಡ ಅಷ್ಟೇ. ಅದು ಸ್ವೀಟ್ ಆಗೇ ಇರುತ್ತೆ, ಬಟ್ ಅದನ್ನ ಕೂಡ ಕುಡಿಯೋದಿಲ್ಲ. ಅದನ್ನ ಕಂಪ್ಲೀಟ್ ಸ್ಟಾಪೇ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಕೂಡ ಕುಡಿಯಲ್ಲ. ಅದು 6 ಮಂತ್ಸ್ ಆದ್ಮೇಲೆ ಹೇಳ್ತಾರೆ ಬೇರೆ ಮಕ್ಕಳಿಗೆಲ್ಲ. ಇವಳು ಪ್ರೀಮೇಚೂರ್ ಆಗಿದ್ರಿಂದ ಸ್ವಲ್ಪ ಬೇಗ ಹೇಳಿದ್ರು. 1 ಮಂತ್ ಇಂದಾನೆ ಹೇಳಿದ್ರು. ಅವಾಗ ಸ್ವಲ್ಪ ದಿನ ಒಂದು 15 ಡೇಸ್ ಕುಡ್ದಿದ್ಲು. ಅದಾದ್ಮೇಲೆ ಅದನ್ನ ಕುಡಿಲಿಲ್ಲ. ಸೊ ತುಂಬಾ ವಾಮಿಟ್ ಮಾಡ್ಕೊಂಡು ವಾಯ್ಸ್ ಬಾಕ್ಸೇನೆ ಹಾಳಾಗಿತ್ತು ಅವಳದು. ಅಷ್ಟೊಂದೆಲ್ಲ ಕೆಮ್ಬಿಟ್ಟು ಕಿಚ್ಚಾಡ್ಬಿಟ್ಟಿದ್ಲು. ಹಾಗಾಗಿ ಸ್ವಲ್ಪ ನಿಲ್ಸಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡೈಲಿ ಒಂದ್ಸಲ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದ್ಸಲ ಕುಡಿತಾಳೆ, ಕೆಲವೊಂದ್ಸಲ ಕುಡಿಯೋದಿಲ್ಲ. ಬಟ್ ಆದಷ್ಟು ಟ್ರೈ ಮಾಡಿ ಡೈಲಿ ಒಂದ್ಸಲ 5 ml ಅಷ್ಟನ್ನ ಕೊಡ್ತೀನಿ ಯಾವಾಗಾದ್ರೂ. ಇದು ಬೆಳಗ್ಗೆ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಕೊಡುವಂಥದ್ದು. ಇದಾದ್ಮೇಲೆ ಮಧ್ಯಾಹ್ನಕ್ಕೆ ಜಿಂಕೋವಿಟ್ ಕೊಡ್ತೀನಿ. ಒಂದು 2 ಅವರ್ಸ್ ಆದ್ರೂ ಗ್ಯಾಪ್ ಕೊಡಲೇಬೇಕು. 3 ಅವರ್ಸ್ ಗ್ಯಾಪ್ ಕೊಟ್ಟು ಜಿಂಕೋವಿಟ್ ಅಂತ ಹೇಳಿ ಅದನ್ನ ಕೊಡ್ತೀನಿ 0.5 ml. ಅದಾದ್ಮೇಲೆ ವಿಟಮಿನ್ ಡಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ಮಕ್ಕಳಿಗೆ ಕೊಡಬೇಕಾಗಿರುವಂಥದ್ದು. 1 ವರ್ಷದವರೆಗೂ ವಿಟಮಿನ್ ಡಿ ಅದನ್ನ 1 ml ಕೊಡ್ತೀನಿ. ಅದಾದ್ಮೇಲೆ ಮತ್ತೆ ಈವ್ನಿಂಗಿಗೆ ಟೊನೋಫೆರಾನ್. ಇದಿಷ್ಟೇನೆ ಸದ್ಯಕ್ಕೆ ಕೊಡ್ತಾ ಇರೋವಂಥದ್ದು. ಏನು ಚಿನ್ನು ಆದಷ್ಟು ಮಕ್ಕಳನ್ನ ಈ ರೀತಿ ಮಲಗಿಸಿ ಅವ್ರ ಪಾಡಿಗೆ ಆಡೋದಕ್ಕೆ ಬಿಡಿ. ಹಾಗೇನೆ ಎತ್ಕೊಂಡು ಒಂದು ಸ್ವಲ್ಪ ದಿನ ರೂಢಿ ಮಾಡಿದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಅವರು ಕೆಳಗಡೆ ಮಲ್ಕೊಳ್ಳೋದೇ ಇಲ್ಲ. ನನ್ನ ಮಗನಿಗೆ ಅದೇ ರೀತಿ ಆಗಿತ್ತು. ಕೆಳಗಡೆ ಇಳಿತಾನೆ ಇರಲಿಲ್ಲ, ಸಿಕ್ಕಾಪಟ್ಟೆ ಅವಳನು. ಆದಷ್ಟು ರೂಢಿ ಮಾಡ್ಕೊಳ್ಬೇಡಿ ತುಂಬಾ ಎತ್ಕೊಳ್ಳೋದನ್ನ. ಅವ್ರ ಪಾಡಿಗೆ ಅವರು ಆರಾಮಾಗಿ ಆಟ ಆಡ್ತಾರೆ. ಅಂದ್ರೆ ಇವಳಿಗೆ ಸ್ವಲ್ಪ ಟಾಯ್ಸ್ ತಗೋಬೇಕು. ಮನೆಯಲ್ಲೇ ಇದಾವೆ, ಬಟ್ ಎಲ್ಲ ಮೇಲೆ ಎತ್ತಿಟ್ಟಿದ್ದಾರೆ. ಎಲ್ಲ ತೆಗೆದು ನೋಡಿ ಗಿಲ್ಕಿ ಅದೆಲ್ಲ ತಗೊಳ್ಬೇಕು. ಇವಾಗ ಅವಳು ಎಲ್ಲದನ್ನು ನೋಡ್ತಿದ್ದಾಳೆ, ರೆಕಗ್ನೈಸ್ ಮಾಡ್ತಾಳೆ. ಅಂದ್ರೆ ಹತ್ತಿರದಿಂದ ಯಾವ್ದಾದ್ರು ಆಬ್ಜೆಕ್ಟ್ ಹಿಡಿದ್ರೆ ನೋಡಿ ಯಾವ ಕಡೆ ಹಿಡಿತೀನೋ ಆ ಕಡೆಗೆ ಟರ್ನ್ ಆಗ್ತಾಳೆ ಅವಳು. ಅದು ಕಾಣಿಸ್ತಿದೆ. ಸೊ ಸ್ವಲ್ಪ ಆಟ ಆಡ್ಸೋದಕ್ಕೆ ಎಲ್ಲ ಟಾಯ್ಸ್ನ ತಗೊಳ್ಬೇಕು, ಈಗ ತಕ್ಕೊಳ್ಬೇಕು. ಮಹಾರಾಜರು ಯಾವ ಥರ ಗಾಡಿ ಓಡಾಡಿಸ್ತಿದ್ದಾರೆ ಅಂತ ಹೇಳಿ ತಲೆ ಮೇಲೆ ಈ ಉಲ್ಲನ್ ಟೋಪಿ ಇಟ್ಕೊಂಡು ತುತ್ತೂರಿ ಇಟ್ಕೊಂಡು ಗಾಡಿ ಓಡಿಸೋವಂಥದ್ದು. ಈಗ ರೂಮ್ ಡೋರ್ ತೆಗ್ದಿರೋದಕ್ಕೆ ಬರ್ತಾ ಇದ್ದಾರೆ ಒಳಗಡೆ ಹೋಗೋದಕ್ಕೆ. ಸಿಟ್ಟು ನನ್ನ ಮೇಲೆ ಸಿಟ್ಟ. ಕೈ ನಿಂಗೆ ಏಟಾಗುತ್ತೆ, ಕೈ ಏಟಾಗುತ್ತೆ. ಇದು ಒಂದು ಯೆಲ್ಲೋ ಕಲರು ಹಣ್ಣಿನ ಅಂಗಡಿನಲ್ಲೇ ಇಟ್ಕೊಂಡಿದ್ರು. ಮೇ ಬಿ ಯಾವುದೋ ಹಣ್ಣಿರ್ಬೋದು ಅಂತ ಹೇಳಿ ತೊಗೊಂಡು ಬಂದ್ವಿ. ಅವ್ರನ್ನ ಕೇಳಿದ್ವಿ, ಅವರು ಕೂಡ ಏನೂ ಹೇಳಲಿಲ್ಲ. kg 30 ರೂಪಾಯಿ ಅಂತ ಹೇಳಿದ್ರು. ಕೆಕ್ರಿಕೆ ಹಣ್ಣು ಅಂತ ಏನೋ ಕರೀತಾರಲ್ಲ ಅದಿರ್ಬೋದು ಅಂತ ಹೇಳಿ ತೊಗೊಂಡು ಬಂದ್ವಿ. ಮೇ ಬಿ ಅದೇನೆ, ಬಟ್ ಇವರು ತುಂಬ ಎಳೆದನ್ನೇ ಕಿತ್ಕೊಂಡು ಬಂದಿದ್ದಾರೆ. ಒಂದು ಸ್ವಲ್ಪ ಕೂಡ ಟೇಸ್ಟ್ ಇರಲಿಲ್ಲ. ಕಾಯಿ ತುಂಬಾ ಕಾಯಿ, ಮಂಗಳೂರು ಸೌತೆಕಾಯಿ ಇರುತ್ತಲ್ಲ ಆ ಥರ ಸೌತೆಕಾಯಿ ಥರನೇ ಇತ್ತು. ತಿನ್ನೋದಕ್ಕೆ ಒಂದು ಸ್ವಲ್ಪನೂ ಸ್ವೀಟು ಕೂಡ ಇರಲಿಲ್ಲ, ಏನಿಲ್ಲ. ಇದು ಬ್ಯಾಲೆನ್ಸ್ ಕಿಡ್ಸ್ ಅಂತ ಹೇಳಿ ಪೌಡರು ಹಾಲಲ್ಲಿ ಹಾಕಿ ಕುಡಿಸೋವಂಥದ್ದು. ಪ್ರಿಯಾಂಶ್ಗೆ ಹಾಸ್ಪಿಟಲ್ಗೆ ತೋರಿಸಿದಾಗ ಈ ಸಲ ಅವರ ಪೀಡಿಯಾಟ್ರಿಷನ್ ಕೊಟ್ಟಿರೋವಂಥದ್ದು. ಇದ್ರ ಮೇಲೆ ಬರೆದಿದೆ 2 year and above ಕಿಡ್ಸ್ಗೆ ಕೊಡುವಂಥದ್ದು ಅಂತ ಹೇಳಿ. ಅವನು ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾ ಇಲ್ಲ, ಬಿಟ್ಟರೆ ಎಲ್ಲ ಫುಲ್ ಆ್ಯಕ್ಟಿವ್ ಆಗಿದ್ದಾನೆ. ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತ ಅಂದಿದ್ದಕ್ಕೆ ಹೆಲ್ದಿಯಾಗಿದ್ದಾನೆ ಅಲ್ವಾ, ನೋ ಪ್ರಾಬ್ಲಮ್, ಇದನ್ನು ಕೊಡಿ ಅಂತ ಹೇಳಿದ್ರು. ಅಲ್ಲಿಂದ ಬರುವಾಗ ತುಂಬ ಫ್ರೂಟ್ಸ್ ತೊಗೊಂಬಂದಿದ್ವಿ, ಅದನ್ನೆಲ್ಲ ಜೋಡಿಸಿ ಇಡ್ತಾ ಇದ್ದೆ. ಕಿತ್ತಳೆ ಹಣ್ಣು, ಸ್ವಲ್ಪ ದಾಳಿಂಬೆ ಹಣ್ಣು ಎಲ್ಲ ಅವರ ತಾತ ತೊಗೊಂಬಂದಿತ್ತು. ಇನ್ನು ಮಿಕ್ಕಿದ್ದೆಲ್ಲ ನಾವು ನೆನೆ ತುಮಕೂರಿಂದ ಬರೋವಾಗ ತಂದಿದ್ವಿ. ನಮ್ಮ ಮಾವನವರು ಈ ರೀತಿ 1 kg ದಾಳಿಂಬೆ ಹಾಕಿ ಅಂತ ಹೇಳಿಬಿಟ್ಟು ಸುಮ್ಮನೆ ನಿಂತ್ಕೊಳ್ತಾರೆ. ಅವ್ರಿಗೇನು ನೋಡಿ ಕೊಳ್ತೋಗಿರೋದನ್ನು ಹಾಕ್ಕೊಟ್ಟಿದ್ದಾರೆ. ರೆಗ್ಯುಲರಾಗಿ ಹೋಗೋ ಕಡೆ ಆದರೆ ನಾವು ರಿಟರ್ನ್ ಮಾಡ್ಬೋದು. ಎಲ್ಲಿ ತೊಗೊಂಬಂದಿದ್ರು ಅಂತ ಗೊತ್ತಿರಲಿಲ್ಲ. ಕಿವಿ ಹಣ್ಣು ಕೂಡ ಒಂದು ಹಾಗೆ ಮಾಡಿದರು. ಪೈನಾಪಲ್ಲು ಈ ರೀತಿ ಉದ್ದ ಇರೋದು ತೊಗೊಂಡು ಬಂದಿದ್ದೆ.
ಸಣ್ಣ ಸಣ್ಣ ಇರೋವಂಥದ್ದು ಸ್ವಲ್ಪ ಜ್ಯೂಸಿಯಾಗಿರುತ್ತೆ, ಈ ಥರ ಏನು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ತುಂಬಾ ಟೇಸ್ಟಿಯಾಗಿತ್ತು. ಇದು ಬ್ಲ್ಯಾಕ್ ಗ್ರೇಪ್ಸು ಮತ್ತು ಇದನ್ನು ತೊಗೊಂಬಂದಿದ್ವಿ ನೋಡಿ, 2 ಥರ ಗ್ರೇಪ್ಸೂ, 2 ಕೂಡ ಸೀಡ್ಲೆಸ್ ಗ್ರೇಪ್ಸು. ಇದು ತುಂಬ ಟೇಸ್ಟ್ ಚೆನ್ನಾಗಿತ್ತು. ಇದಿಷ್ಟನ್ನ ಎಲ್ಲ ತೆಗೆದಿಟ್ಟಿದ್ವಿ. ಇದೇನು ಯೆಲ್ಲೋ ಕಲರ್ ಒಂದು ಹಣ್ಣಿದೆಯಲ್ಲ, ಅದಂತೂ ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ. ಅದಿನ್ನೂ ಕಾಯಿ, ಮೇ ಬಿ ಅದು ಕೆಕ್ರಿಕೆ ಹಣ್ಣು ಅಂತ ಏನೋ ಕರೀತಾರಲ್ಲ, ಅದೇ ಇರಬೇಕು. ಬಟ್ ಇವರು ಎಲ್ಲ ತುಂಬ ಎಳೆದಿರೋವಾಗಲೇ ತೊಗೊಂಡು ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಪಾಪು ಹಾಲು ಕುಡಿತಾ ಇದ್ದ, ಅದು ಬ್ಯಾಲೆನ್ಸ್ ಕಿಡ್ಸ್ ಹಾಕ್ಕೊಟ್ಟಿದ್ದೆ. ಖುಷಿ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ಲು. ಅವಳನ್ನು ಅವ್ರ ಅಜ್ಜಿ ಸಮಾಧಾನ ಮಾಡ್ತಿದ್ರು. ತಲೆ ಜಾಸ್ತಿ ಅಳ್ಳಾಡಿಸ್ಬೇಡ ಅಂತ ಹೇಳ್ತೀನಿ ನಾನು, ಅದಕ್ಕೋಸ್ಕರ ಅವರು ಸುಮಾರಾಗಿ ನಿಧಾನವಾಗಿ ನೋಡ್ಕೊಳ್ತಾರೆ. ಇದು ನೋಡಿ, ಪೈನಾಪಲ್ ಕಟ್ ಮಾಡ್ತಾ ಇದ್ದೀನಿ. ಅದನ್ನು ನನಗೆ ಪೈನಾಪಲ್ಲು ಸ್ವಲ್ಪ ಮುಳ್ಳು ಇರೋವಂಥದ್ದು ಇರ್ಕೂಡ್ದು, ಆ ಥರ ಎಲ್ಲ ಇದ್ದರೆ ನನಗೆ ಇಷ್ಟ ಆಗೋಲ್ಲ. ಇಷ್ಟು ನೀಟಾಗಿ ನಾನು ಕಟ್ ಮಾಡಬೇಕು. ಮೇ ಬಿ ಅರ್ಧ ಗಂಟೆ ಟೈಮ್ ತೊಗೊಳ್ತು ಅನಿಸುತ್ತೆ ಇಷ್ಟು ನೀಟಾಗಿ ಇದನ್ನು ಕಟ್ ಮಾಡೋದಕ್ಕೆ. ನಿಧಾನಕ್ಕೆ ಕೂತ್ಕೊಂಡು ನಾನು ಸ್ಪೀಡಾಗಿ ತೋರಿಸಿದ್ದೀನಿ ಅಷ್ಟೇ. ಆ ಮುಳ್ಳಿನ ಇದೆಲ್ಲ ತೆಗ್ದಾಕಿದ್ದೆ ನಾನು ಕ್ಲೀನಾಗಿ, ಇಲ್ಲಾಂದರೆ ಅದು ಗಂಟ್ಲು ಕಡ್ತ ತುಂಬ ಜಾಸ್ತಿ ಆಗುತ್ತೆ. ಎಲ್ಲದನ್ನು ಕೂಡ ಸಣ್ಣ ಸಣ್ಣದಾಗಿ ಈ ರೀತಿ ಪೀಸ್ ಮಾಡಿ. ಪ್ರೇಯಾಂಶ್ಗೆ ಕೂಡ ಇದು ಇಷ್ಟ ಆಗುತ್ತೆ. ಅವನು ಕಿವಿ ಹಣ್ಣು, ಕರ್ಬೂಜ, ಪೈನಾಪಲ್ಲು ಈ ಥರ ಎಲ್ಲದನ್ನು ಕೂಡ ತಿಂತಾನೆ. ಸ್ವಲ್ಪ ಹುಳಿ ಹುಳಿ ಫ್ಲೇವರ್ ಇರೋವಂಥದ್ದನ್ನೇ ಜಾಸ್ತಿ ತಿಂತಾನೆ, ತುಂಬ ಸ್ವೀಟ್ ಇರೋದಕ್ಕಿಂತ. ಇದಕ್ಕೆ ಸಕ್ಕರೆ ಮತ್ತು ಪೆಪ್ಪರ್ ಪೌಡರು ಎಲ್ಲದನ್ನು ಹಾಕ್ಕೊಂಡು ತಿಂದರೆ, ಉಪ್ಪು ಖಾರ ಆ ಥರ ಚೆನ್ನಾಗಿರುತ್ತೆ. ನನಗೆ ಅದೇ ಥರ ಇಷ್ಟ. ನಾನು ಕರೆಕ್ಟಾಗಿ 2 ಪೀಸ್ ತಿಂದೆ ಅಷ್ಟೇ. ಇದೇ ರೀತಿ ವೀಡಿಯೋಸ್ನ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.